ಹಾಯ್ ಫ್ರೆಂಡ್ಸ್, ಯೋಗೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಶ್ರಾವಣ ಶನಿವಾರ ಇವತ್ತು, ಮೊದಲನೇ ಶ್ರಾವಣ ಶನಿವಾರ. ಅದಕ್ಕೆ ಬೇಗ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡೋಣ ಅಂತ ಬೆಳಗ್ಗೆ 5 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಈಚೆಗಡೆ ಬಂದರೆ ಬೆಳಗ್ಗೆನೇ ಮಳೆ ಬರ್ತಾಯಿತ್ತು. ಸುಮ್ಮನೆ ಅದೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ನನಗೆ ಬೆಳಗ್ಗೆನೇ ಒಂದು ಲೋಟ ಬಿಸಿ ನೀರು ಕುಡಿಯೋದು ರೂಢಿಯಾಗಿದೆ. ಥೈರಾಯ್ಡ್ ಮಾತ್ರೆ ಜೊತೆಗೆ ನಾನು ಒಂದು ಲೋಟ ಏನೋ ಒಂದು ಚಂಬು ಅಷ್ಟೇ ಆಗುತ್ತೆ ಬಿಸಿನೀರನ್ನ ಕುಡ್ಕೊಂಡು ನನ್ನ ದಿನನ ಶುರು ಮಾಡ್ತಿದ್ದೀನಿ. ಅದೇನೋ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಲೋಟ ಬಿಸಿನೀರು ಇರಬೇಕು. ಯಾಕೆ ಮಾತ್ರೆ ತೊಗೋತೀನಲ್ಲ, ತಣ್ಣೀರಲ್ಲಿ ನುಂಗೋದು ಬೇಡ ಅಂದ್ಬಿಟ್ಟು ಬಿಸಿನೀರಲ್ಲಿ ಕುಡಿತೀನಿ. ಅದಾದಮೇಲೆ ಆಚೆಗಡೆ ವ್ಯಾಯಾಮ ಮಾಡೋಣ ಅಂತ ಹೋಗೋಣ ಅಂತ ಅಂದ್ಕೊಂಡೆ. ಮಳೆ ಬರ್ತಾಯಿತ್ತು, ಆಗಲ್ಲ ಬಿಡು ಅಂದ್ಬಿಟ್ಟು ಮನೆಯಲ್ಲೇ ನಾನು ವೇಯಿಂಗ್ ಇದು ತೊಗೊಬಂದಿದ್ನಲ್ಲ, ಮಿಷಿನ್ ತೊಗೊಬಂದಿದ್ನಲ್ಲ, ತಡಿ ಇದರಲ್ಲೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಒಂದು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಇದರಲ್ಲೇ ಒಂದು 35 ನಿಮಿಷಗಳ ಕಾಲ ನಾನು ವ್ಯಾಯಾಮ ಮಾಡಿಕೊಂಡೆ. ತುಂಬ ಸ್ವೆಟ್ಟು ಆದೆ. ಚೆನ್ನಾಗೇ ಇದೆ. ಆಚೆಗಡೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋರು ಇದೊಂದು ಮಿಷಿನ್ನ ತರಿಸ್ಕೊಂಡು ನೀವು ಮನೆಯಲ್ಲೇ ವ್ಯಾಯಾಮ ಮಾಡ್ಕೋಬೋದು. ಮತ್ತು ಬಂದ್ಬಿಟ್ಟು ಅಡುಗೆ ಮನೆಗೆ ಇರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಅಡುಗೆ ಮನೆ ಎಲ್ಲ ಸಾರಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನೋಡಿ, ನಮ್ಮ ಮನೆ ಒಂದು ಮಿನಿ ಮನಿ ಪ್ಲ್ಯಾಂಟ್ ಇದೆ. ಇದು ಅಡುಗೆ ಮನೇಲಿ ಹಾಕ್ಕೊಂಡಿದ್ದೀನಿ. ಅದು ಈಗ ತಾನೇ ಗ್ರೋ ಆಗ್ತಾಯಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದಾದಮೇಲೆ ನಡುಮನೆಗೆ ಬಂದು, ಅಂದರೆ ಹಾಲು ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸಾರಿಸ್ಕೊಂಡೆ. ಆಚೆಗಡೆ ಮಳೆ ನೀರು ಹನಿಯೋದು ನಿಂತಿತ್ತು. ಬಾಗಿಲು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಡೋಣ ಅಂತ ಅಂದ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ನೀರನ್ನೆಲ್ಲ ಗುಡಿಸ್ತಾ ಇದ್ದೀನಿ. ಬೆಳಗ್ಗೆನೇ ಮಳೆ ಫ್ರೆಂಡ್ಸ್. ಮತ್ತು ಒಳ್ಳೆ ಹೆಲ್ತಿ ಫುಡ್ಡು ತೊಗೊಳ್ಳೋಣ ಬೆಳಗ್ಗೆ ಅಂದ್ಬಿಟ್ಟು ನನ್ನ ಮಗಳು ಪರಂಗಿ ಹಣ್ಣು ಎರಿತಾ ಇದ್ಲು. ಅದೊಂದು ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಪೂಜೆ ಮಾಡೋಣ ಅಂತ. ಆಗಲೇ 8:30 ಆಗಿತ್ತು ನೋಡಿ. ಶುಕ್ರವಾರ ಗುರುವಾರ ವಾರ ಮಾಡಿದ್ದು ನಮ್ಮ ಮನೆ ದೇವ್ರ ಮನೆ ಈ ಥರ ಇತ್ತು. ದೇವ್ರ ಸಾಮಾನೆಲ್ಲ ಬೆಳ್ಳಿಕೊಂಡು ಅಡುಗೆ ಮನೆ ಅಂತೀನಿ, ದೇವ್ರ ಸಾಮಾನೆಲ್ಲ ಬೆಳ್ಳಿಕೊಂಡು ದೇವ್ರ ಮನೆ ಎಲ್ಲ ಸಾರಿಸ್ಕೊಂಡು ದೀಪ ಹಚ್ಚಿದ್ದೀನಿ ಫ್ರೆಂಡ್ಸ್. ಹೇಗಿದೆ ನಮ್ಮ ಮನೆ ದೇವ್ರ ಮನೆ? ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ತಿಂಡಿ ನಾನು ಚಿತ್ರಾನ್ನ ಮಾಡಿದ್ದೆ. ತಿಂಡಿ ತಿನ್ನೋಕ್ಕೆ ಹೋಗಲಿಲ್ಲ ಇವತ್ತು. ಒಂದು 5-6 ಥರ ಫ್ರೂಟ್ಸ್ ಇತ್ತು ಮನೆಯಲ್ಲೇ. ಇದೇ ತಗೊಳ್ಳೋಣ, ಹೆಲ್ತಿ ಫುಡ್ ಆಗುತ್ತೆ ಅಂದ್ಬಿಟ್ಟು ಪರಂಗಿ ಹಣ್ಣು, ಮಾವಿನ ಹಣ್ಣು, ಸೀಬೆಹಣ್ಣು ಮತ್ತು ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ ಕಟ್ ಮಾಡಿಕೊಂಡು ಒಂದು ಬೌಲಷ್ಟು ತೊಗೊಂಡೆ. ಅದೇ ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು ನನಗೆ. ಅದಾದಮೇಲೆ ನಾನು ಆಶಾ ವರ್ಕರ್ ಕೆಲಸ ಮಾಡ್ತಾಯಿದ್ದೀನಿ. ಡ್ಯೂಟಿಗೆ ಇವತ್ತು ಕಲರ್ ಡ್ರೆಸ್ಸಲ್ಲೇ ಹೊರಟೆ ಫ್ರೆಂಡ್ಸ್. ಬಾಯ್.